ಸರ್, ಈಗ GBA ಚುನಾವಣೆಗೆ JDS ಏನೆಲ್ಲ ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ? ಎಷ್ಟು ಆಕ್ಟಿವ್ ಆಗಿ JDS ಈಗ ಸ್ಪರ್ಧಿಗಳನ್ನ ನಿಲ್ಲಿಸುವಂತದ್ದಾಗಿರ್ಬೋದು, ಅಥವಾ ಹೇಗೆ JDS ಎಷ್ಟು ಸ್ಥಾನವನ್ನ ನಿಲ್ಲಿಸಬೇಕು, ಗೆಲ್ಲಿಸ್ಕೊಬೇಕು, ಈ ಚಟುವಟಿಕೆಗಳಲ್ಲಿ ಹೆಂಗಿದೆ ಪ್ಲಾನಿಂಗ್ ಅನ್ನುವಂಥದ್ದು? ಜಾತ್ಯತೀತ ಜನತಾ ದಳ ಈಗಾಗಲೇ ತನ್ನ ಸಂಘಟನೆಗೆ ಒತ್ತನ್ನು ಕೊಟ್ಟು ಮಾನ್ಯ ನಿಖಿಲ್ ಕುಮಾರಣ್ಣವರು ವಿಶೇಷವಾಗಿ ಸ್ಥಳೀಯ ಮಟ್ಟದ ಯುವಕರನ್ನು ಗುರುತಿಸಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಏನು GBA ಇತ್ತು ಆ GBAನಲ್ಲಿ 5 ವಿಭಾಗಕ್ಕೆ 5 ಅಧ್ಯಕ್ಷಗಳನ್ನು ನೇಮಕ ಮಾಡಿ ಅದ್ರ ಮೇಲೆ ಒಬ್ಬರು ಅಧ್ಯಕ್ಷರನ್ನು ನೇಮಕ ಮಾಡಿ ಬೆಂಗಳೂರಿನಲ್ಲಿ ಕೊಮ್ಮಘಟ್ಟದ ಅಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಈಗಾಗಲೇ ನಾವು ಮೈತ್ರಿಯಲ್ಲಿ ಹೋದರೆ ಎಷ್ಟೆಲ್ಲ ಸೀಟ್ಗಳನ್ನು ನಾವು ಗೆಲ್ಬೋದು ಅನ್ನುವ ಒಂದು ಲೆಕ್ಕಾಚಾರದ ಅಡಿಯಲ್ಲಿ ಈಗಾಗಲೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇದ್ರ ಜೊತೆಗೆ ಕೆಲವು ನಾಯಕರುಗಳಿಗೆ ನಿರ್ದೇಶನವನ್ನು ಕೊಟ್ಟು ಒಂದು ವಾರ್ಡ್ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ವಿಭಾಗ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಒಂದು ಜನರ ಈ ವಿಶ್ವಾಸವನ್ನೇ ಹೇಗೆ ಮಾಡಬೇಕು ಅಂತೇಳಿ ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಬೆಂಗಳೂರಿನ ನಮ್ಮ ಪ್ರಮುಖ ನಾಯಕರಿಗೆ ಕರೆಯನ್ನು ಕೊಟ್ಟು ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ನೀವು ಈ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಆ ರೀತಿ ನಾನು ಮಾಡಿರ್ತಕ್ಕಂಥ ಕುಮಾರಣ್ಣವರು ಕೊಟ್ಟಂಥ ಈ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ವಿಶೇಷವಾಗಿ ಕೊಟ್ಟಂಥ ಕೊಡುಗೆಗಳಿರ್ಬೋದು ಅವೆಲ್ಲವನ್ನೂ ಕೂಡ ನಾವು ಗಮನಕ್ಕೆ ತಂದು ಜನರಿಗೆ ನಾವು ಜನರ ಮನಸ್ಸನ್ನು ಗೆಲ್ಲುವ ಮಟ್ಟಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಎಲ್ರಿಗೂ ನಿರ್ದೇಶನ ಕೊಟ್ಟಿದ್ದೇವೆ. ಬಹುಶಃ ನಮ್ಮ ವಾರ್ಡ್ ಮಟ್ಟದಲ್ಲಿ ಎಲ್ಲ ಏನೀಗ ಆಲ್ರೆಡಿ ಯಾರು ಅಭ್ಯರ್ಥಿಗಳು ಅಂತ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲ ತಮ್ಮದೇ ಆದ ರೀತಿಯಲ್ಲಿ ಇವತ್ತು ಪಾರ್ಕ್ಗಳಿರ್ಬೋದು, ಎಲ್ಲಿ ಜಾಗಿಂಗ್ ಮಾಡೋ ಪ್ಲೇಸ್ ಇರತಕ್ಕಂತಿರ್ಬೋದು, ಹೋಟೆಲ್ ಪ್ಲೇಸ್ಗಳಿರ್ಬೋದು, ಅಲ್ಲೆಲ್ಲ ತಮ್ಮ ಪ್ರಯತ್ನವನ್ನು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ನಾವು ಕೂಡ ಪದೇ ಪದೇ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಪಕ್ಷವೂ ಕೂಡ ಒಂದಷ್ಟು ಮೀಟಿಂಗ್ಗಳನ್ನು ಮಾಡಿ ಒಂದಷ್ಟು ನಿರ್ದೇಶನಗಳನ್ನು ಕೊಟ್ಟಿದೆ. ನಾವು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತು ವಿಭಾಗ ಮಟ್ಟದಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳು ಕೂಡ ಒಂದೊಂದು ಮೀಟಿಂಗ್ ಮಾಡಿ. ಹಾಗಿದ್ರೆ GBA ಚುನಾವಣೆಗೆ JDSನೊಂದಿಗೆ ಅಥವಾ BJPಯೊಂದಿಗೆ JDS ಏನಾದರೂ ಮೈತ್ರಿಯಾಗಿ ಸ್ಪರ್ಧೆ ಮಾಡುವಂಥದ್ದಾ ಅಥವಾ ಏಕಾಂಗಿ ಹೋರಾಟನ GBA ಚುನಾವಣೆಯಲ್ಲಿ ಹಿಂಗಿದೆ ಅನ್ನುವಂಥದ್ದು? ಅಲ್ಲ, ಮೈತ್ರಿ 100% ಭಾಗ ಮೈತ್ರಿಯಲ್ಲೇ ನಾವು ಚುನಾವಣೆ ಎದುರಿಸ್ತೀವಿ. ಆದರೆ ಆ ನಿರ್ಧಾರವನ್ನು ಕುಮಾರಣ್ಣವರು, ದೇವೇಗೌಡರು ಮತ್ತು BJP ನಾಯಕರುಗಳು ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. 2028 ವಿಧಾನಸಭಾ ಚುನಾವಣೆಗೆ GBA ಚುನಾವಣೆ ಆಗುವಂಥದ್ದು ಎಲ್ಲ ಒಂದ್ ಕಡೆ ಮುನ್ನುಡಿ ಆಗತ್ತಾ, ಅಥವಾ ಅಲ್ಲಿ ಒಂದ್ ರೀತಿಯಾಗಿ ಅಲ್ಲಿ ಗೆಲ್ಲುವಂತಹ ಅಭ್ಯರ್ಥಿಗಳ ಪೈಕಿ ಮುನ್ನುಡಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ, ಇವತ್ತು ಏನು ಬೆಂಗಳೂರಿನ 300 ಚಿಲ್ಲರೆ ಏನು ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ, ಆ ವಿಂಗಡಣೆನ ಬೇಕಾಬಿಟ್ಟಿ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ತನಗೆ ಅನುಕೂಲ ಆಗುವ ಹಾಗೆ ವಿಂಗಡಣೆಯನ್ನು ಮಾಡಿದೆ, ತನಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡಿದೆ. ಅದನ್ನು ಸೈಂಟಿಫಿಕ್ ಆಗಿ ನೋಡಿದ್ರೆ ವಿಂಗಡಣೆ ಮಾಡಿರ್ತಕ್ಕಂಥ ಅದು ತಪ್ಪಿದೆ. ಅನೇಕ ವಾರ್ಡ್ಗಳನ್ನು ತಮ್ಗೆ ಬೇಕಾದಂಗೆ ಈ ವಾರ್ಡ್ ಕಿತ್ತು ಅಲ್ಗೆ ಹಾಕಿದರೆ, ಆ ನಗರ ಕಿತ್ತು ಇಲ್ಗೆ ಹಾಕಿದರೆ, ಕಿತ್ತು ಅವ್ರು ಬೇಕಾದಂಗೆ ಮಾಡಿದ್ದಾರೆ. ಇಲ್ಲಿ ಧರ್ಮ ಜಾತಿ ಎಲ್ಲವನ್ನ ಇಟ್ಕೊಂಡು ಮಾನ್ಯ DK ಶಿವಕುಮಾರ್ ಅವರು ಇಲ್ಲಿ ಕೈ ಆಡಿಸಿದ್ದಾರೆ. ಹಾಗಿದ್ರೆ JDSಗೆ ಟಫ್ ಇದೆ ಅಂತ ಹಾಗಿದೆ GBA ಚುನಾವಣೆಗೆ? ಟಫು ಯಾವಾಗಲೂ ಒಂದು ರಾಜ್ಯ ಸರ್ಕಾರ ಅಧಿಕಾರದಲ್ಲಿದ್ದಾಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಸಬೇಕಾದಾಗ ಒಂದಷ್ಟು ಟಫ್ ಇದ್ದೇ ಇರ್ತದೆ. ಈಸಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಇವರು ಈ ರೀತಿ ಮರುವಿಂಗಡಣೆ ಮಾಡಿದಾರಲ್ಲ, ಅದು ಸೈಂಟಿಫಿಕ್ ಆಗಿ ಕರೆಕ್ಟಾಗಿ ಲೀಗಲ್ ಆಗಿ ಮಾಡಿಲ್ಲ ಅನ್ನೋದು ನಮ್ಮ ಆರೋಪ. ಆದರೂ ಕೂಡ ನಾವು ಗೆಲ್ತೀವಿ, ನಾವೇ ಬಹುಮತವನ್ನು ಪಡಿತೀವಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.